ಅಯೋಧ್ಯೆಗೂ ಕೂಡ ಕರ್ನಾಟಕಕ್ಕೂ ಹಲವು ರೀತಿಯ ಸಾಮ್ಯತೆಗಳು ಮತ್ತು ಹಲವು ರೀತಿಯ ಸಂಬಂಧಗಳಿದೆ. ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ನಡಿಗರ ಹಲವು ಪ್ರಯತ್ನಗಳು ಅಯೋಧ್ಯೆಯಲ್ಲಿ ಸಾಕಾರ ಆಗಿದೆ. ವಿಶಿಷ್ಟ ಥೀಮ್ನೊಂದಿಗೆ ವಿಶೇಷ ರಥಯಾತ್ರೆ ಕೂಡ ಸಿದ್ಧ ಆಗಿದೆ. ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಕಾರಿನ ಮೂಲಕ ರಥಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಕನ್ನಡಿಗರು. ವೆಲ್ಕಮ್ ಬ್ಯಾಕ್ ಟು ಅಯೋಧ್ಯೆ ಅನ್ನೋ ರಥಯಾತ್ರೆ. ಪ್ರಭಾಕರ ಮತ್ತು ಅವರ ಬಾಲ್ಯದ ಗೆಳೆಯರು ವಿಶಿಷ್ಟವಾದಂತಹ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಡೀ ರಾಮಕಥೆಯ ಸಂದೇಶವನ್ನ ರವಾನಿಸುವ ವಿಶಿಷ್ಟ ಪ್ರಯತ್ನ ಇದು. ಬೆಂಗಳೂರಿನಿಂದ ಅಯೋಧ್ಯೆಯವರೆಗೂ ಕೂಡ ಈ ರಥಯಾತ್ರೆ ಸಾಗುತ್ತೆ. ರಾಮನ ಹುಟ್ಟಿನಿಂದ ಅಂತ್ಯದವರೆಗೂ ಕೂಡ ಸಂಪೂರ್ಣ ದರ್ಶನವನ್ನ ಕೊಡುವ ಫೋಟೋಗಳನ್ನ ಈ ಕಾರ್ನಲ್ಲಿ ವಿಶೇಷವಾಗಿ ಹಾಕೊಂಡಿದ್ದಾರೆ. ರಾಮನ ಫೋಟೋಗಳ ಮೂಲಕ ರಾಮಾಯಣದ ದರ್ಶನವನ್ನ ಕೊಡಿಸೋದ್ರ ಮುಖಾಂತರ ವಿಶೇಷ ರಾಮ ರಥಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಒಬ್ಬರು ಭಕ್ತರು. ಅವರ ಬಾಲ್ಯದ ಸ್ನೇಹಿತರ ಜೊತೆಗೆ ನೇರವಾಗಿ ಅಯೋಧ್ಯೆಗೆ ಬೆಂಗಳೂರಿನಿಂದ ಇದೇ ಕಾರ್ನ ಮುಖಾಂತರ ತೆರಳುತ್ತಾರೆ. ಈ ಕಾರಲ್ಲಿ ಗಮನಿಸ್ತಾ ಇದ್ರೆ ರಾಮನ ಬಾಲ್ಯ, ಕೌಮಾರ್ಯ, ಯೌವನ ಎಲ್ಲ ಸಂಪೂರ್ಣ ಮಾಹಿತಿಯನ್ನ, ಸಂಪೂರ್ಣ ಫೋಟೋಗಳನ್ನು ಒಳಗೊಂಡಿರುವಂತಹ ಒಂದು ಕಾರ್ ಸಿದ್ಧವಾಗಿದೆ. ಅಯೋಧ್ಯೆ ತಲುಪಲಿರುವಂತಹ ಕನ್ನಡಿಗ ಪ್ರಭಾಕರ್ ಮತ್ತು ಅವರ ತಂಡದ ಜೊತೆಗೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಒಂದು ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಅಯೋಧ್ಯ. ಇದನ್ನ ನಾನು ಹೇಳ್ತಿರೋದಲ್ಲ. ಅಯೋಧ್ಯೆಗೆ ಆಗಮಿಸಿರುವಂತಹ ಬೆಂಗಳೂರು ಮೂಲದ 3 ಜನರ ನೇತೃತ್ವದ ಪ್ರಭಾಕರ್ ನೇತೃತ್ವದ ತಂಡ ಈ ಒಂದು ವಾಕ್ಯವನ್ನ ಹೇಳ್ತಾ ಇದೆ. ಯಾಕೆ ಈ ರೀತಿಯಾದಂತಹ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಅಯೋಧ್ಯೆ ತನಕ ಬೆಂಗಳೂರಿಂದ ಬಂದಿದ್ದಾರೆ ಅನ್ನುವಂಥದ್ದನ್ನ ಸಂಪೂರ್ಣವನ್ನ ವಿವರವನ್ನ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ನನ್ನ ಪಕ್ಕದಲ್ಲಿ ಇರುವಂತಹ ಝೈಲೋ ಕಾರ್ ಏನಿದೆ, ಈ ಕಾರ್ ಮುಂಭಾಗದಲ್ಲಿ ಬಾನಟ್ ಮೇಲ್ಗಡೆ ವೆಲ್ಕಮ್ ಬ್ಯಾಕ್ ಟು ಅಯೋಧ್ಯ ಅನ್ನುವಂತಹ ಸ್ಲೋಗನ್ ಜೊತೆಗೆ ರಾಮ ಮಂದಿರದ ಫೋಟೋ, ರಾಮ, ಸೀತೆ, ಲಕ್ಷ್ಮಣ, ಹನುಮ, ಇಡೀ ರಾಮಾಯಣ ಭಾರತವನ್ನೇ ಸಾರುವಂತಹ ಸಂದೇಶ ಸಾರುವಂತಹ ಸಂಪೂರ್ಣ ಚಿತ್ರಗಳನ್ನ ಇಲ್ಲಿ ಟ್ಯಾಗ್ ಮಾಡಿಕೊಂಡು ಇಡೀ ಬೆಂಗಳೂರಿನಿಂದ ಅಯೋಧ್ಯೆ ತನಕ ಸಂದೇಶವನ್ನು ಸಾರ್ಕೊಂಡು ಈಗ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರ ಜೊತೆ ಕೂಡ ಮಾತನಾಡೋಣ. ಜೊತೆಗೆ ಸಂಪೂರ್ಣವಾಗಿ ಇದರ ವಿವರಗಳನ್ನು ಕೂಡ ತಾವಿಲ್ಲಿ ಗಮನಿಸಬಹುದು. ಒಟ್ಟು 10 ಭಾಷೆಗಳಲ್ಲಿ ಜೈ ಶ್ರೀರಾಮ್ ಅನ್ನುವಂತ ಒಂದು ಪದಗಳು ಕೂಡ ಇಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಸಹಜವಾಗಿ ನಾವೆಲ್ಲರೂ ಕೂಡ ಒಂದೇ, ಎಲ್ಲ ಧರ್ಮಗಳು, ಭಾಷೆ ಎಲ್ಲವೂ ಕೂಡ ಸಂಪ್ರದಾಯ ಒಂದೇ ಅನ್ನುವಂತ ಸಂಸ್ಕೃತಿ ಸಾರಬೇಕು ಅನ್ನುವಂತಹ ನಿಟ್ಟಿನಿಂದಾಗಿ ಈ ರೀತಿಯಾದಂತಹ ಸ್ಲೋಗನ್ ಕೂಡ ಇರುವಂತದನ್ನ ಇಲ್ಲಿ ಗಮನಿಸಬಹುದು. ರಾಮನ ಆರಂಭ ಬಾಲ್ಯದಿಂದ ಹಿಡಿದು ಅಂತ್ಯದ ಕೊನೆಯವರೆಗೂ ಕೂಡ ಎಲ್ಲವನ್ನು ಕೂಡ ಶ್ರೀರಾಮಾಯಣ ದರ್ಶನವನ್ನ ಯಾವ್ಯಾವ ರೀತಿಯಾಗಿ ನಾವು ನೋಡೋದಕ್ಕೆ ಸಾಧ್ಯವಿದೆ. ಸಹಜವಾಗಿ ಲೇಸರ್ ಶೋ ಮೂಲಕವಾಗಿ ಇರ್ಬೋದು, ಅಥವಾ ಕಲಾಕೃತಿಗಳ ಮೂಲಕವಾಗಿ ಇರ್ಬೋದು, ಸಿನಿಮಾಗಳಲ್ಲಿ, ಧಾರಾವಾಹಿ, ಹೀಗೆ ನಾನಾ ರೂಪದಲ್ಲಿ ನೋಡ್ತೇವೆ. ಆದ್ರೆ ಬೆಂಗಳೂರಿನಿಂದ ಅಯೋಧ್ಯೆಗೆ ತಲುಪುವಷ್ಟರಲ್ಲಿ ಇಡೀ ದಾರಿ ಮಧ್ಯದಲ್ಲಿ ಬರುವಂತವ್ರಿಗೆಲ್ಲರಿಗೂ ಕೂಡ ಆಕರ್ಷಣೀಯವಾಗ್ಲಿ, ಜೊತೆಗೆ ರಾಮಾಯಣ ದರ್ಶನವನ್ನ ಸಾರಬೇಕು ಸಂದೇಶವನ್ನ ಅನ್ನುವಂತ ನಿಟ್ಟಿನಿಂದಾಗಿ ಕೆಲವೊಂದಿಷ್ಟು ಚಿತ್ರಗಳನ್ನ ಇಲ್ಲಿ ಈಗಾಗಲೇ ಹಾಕಲಾಗಿರುವಂತದ್ದು. ಈ ಚಿತ್ರಗಳು ಪ್ರತಿ ಹಂತದ ಒಂದು ಅವರ ಒಂದು ಜೀವನ ಆದರ್ಶಗಳನ್ನು ಕೂಡ ಇಲ್ಲಿ ಸಾರುತ್ತೆ. ಬಾಲ್ಯದಲ್ಲಿ ಮದುವೆ ಇರ್ಬೋದು, ರಾಮ, ಸೀತೆ, ಲಕ್ಷ್ಮಣ ಕಾಡಿಗೆ ಹೋದಂಥದ್ದು, ಜೊತೆಗೆ ಆತನ ಬೇಟೆ, ಎಲ್ಲ ಕಲೆಗಳು, ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಆತನ ಒಂದು ಹೇಗಿತ್ತು, ಜೊತೆಗೆ ಅವರಿಬ್ಬರ ಸ್ನೇಹ ಹೇಗಿತ್ತು, ಹನುಮ ಮತ್ತು ರಾಮನ ಸ್ನೇಹ, ಇಲ್ಲಿ ಆತ ಯುದ್ಧದಲ್ಲಿ ಯಾವ ರೀತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ, ಇದೆಲ್ಲವೂ ಕೂಡ ಇದೆ. ರಾಮ ಸೇತು ಇರ್ಬೋದು, ಹೀಗೆ ಬಿಲ್ಲು, ಜೊತೆಗೆ ಅವನ ಹೋರಾಟ, ಸಂಘರ್ಷ, ಕೊನೆಯದಾಗಿ ಇಲ್ಲಿ ಬರುವಂತದ್ದು ಇಲ್ಲಿ ತಾವು ಗಮನಿಸಬಹುದು. ವಾಪಸ್ ಅಯೋಧ್ಯೆಗೆ ಬರ್ತಾ ಇರುವಂತಹ ದೃಶ್ಯಾವಳಿ. ಹಾಗಾಗಿಯೇ ವೆಲ್ಕಮ್ ಬ್ಯಾಕ್ ಟು ಅಯೋಧ್ಯೆ ಅನ್ನುವಂತಹ ಒಂದು ಸ್ಲೋಗನ್ ಅನ್ನ ಈ ಗಾಡಿಗೆ ಇಡಲಾಗಿದೆ. ನನ್ನ ಜೊತೆ ಮಾತನಾಡೋದಕ್ಕೆ ಬೆಂಗಳೂರಿಂದ ಆಗಮಿಸಿರುವಂತಹ 3 ಜನರಲ್ಲಿ ಪ್ರಭಾಕರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಪ್ರಭಾಕರ್ ಅವರೇ, ಎಷ್ಟು ಸಮಯವನ್ನು ತೆಗೆದುಕೊಂಡ್ರಿ? ಈ ಒಂದು ಸಂಕಲ್ಪ, ಯೋಚನೆ ಹೊಳೆದಿದ್ದು ಹೇಗೆ ಅಂತ? ಜೈ ಶ್ರೀರಾಮ್. ಎಲ್ಲ ಕನ್ನಡಿಗರಿಗೂ ನಾವಿಲ್ಲಿ ಬಂದಿರೋದು ನಿಮ್ಗೋಸ್ಕರ. ಯಾರ್ಯಾರು ಬಂದಿಲ್ವೋ ಅವ್ರ ಪರವಾಗಿ ನಾವು ಬಂದಿದ್ದೀವಿ ಕರ್ನಾಟಕದಿಂದ. ಜೈ ಶ್ರೀರಾಮ್. ಸೊ ನಾವು 3 ಜನ ಬಾಲ್ಯದ ಸ್ನೇಹಿತರು, ಸ್ಕೂಲ್ ಡೇಸ್ ಇಂದಾನು ಬೆಳೆದಿದ್ದೀವಿ, ಕಷ್ಟ ಸುಖಗಳನ್ನ ಹಂಚ್ಕೊಂಡಿದ್ದೀವಿ. ಅದೇ ರೀತಿ ರವಿ ನಮ್ಮ ಸ್ನೇಹಿತರು, ಅವ್ರದ್ದು ಕಾರು. ಸೊ ಸೇರ್ತಾ ಇರ್ತೀವಿ ಒಟ್ಟಿಗೆ 3 ಜನ. ಅವ್ರ ದೇವಸ್ಥಾನ ನಡೆಸ್ತಾ ಇದ್ದಾರೆ, ತಾಯಿ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ನಾವು ಸ್ವಯಂ ಸೇವಕರು. ದೇವಸ್ಥಾನ ಫಂಕ್ಷನ್ ಆದಾಗ, ಶಿವರಾತ್ರಿ ಆದಾಗ ಎಲ್ಲಾ ಕಡೆನೂ ನಮ್ಮ ವಾಲಂಟರಿ ವರ್ಕ್ಗಳು ನಡೀತಾ ಇರುತ್ತೆ. ಎಲ್ಲಿ ಹೇಳ್ತಾರಲ್ಲ, ಧರ್ಮವನ್ನು ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಂತ. ಎಷ್ಟೇ ನಮಗೆ ಕೆಲಸ ಇದ್ರೂ ಇಂಥ ಕೆಲಸಗಳು ಬಂದಾಗ ತೊಡಕೋಬೇಕು.